ಹಾಲೂರು ತಾಲೂಕಿನ ಪಾಳ್ಯ ಹೋಬಳಿಗೆ ಸೇರಿದ ತಾಳೂರು ಗ್ರಾಮದ ಸರ್ವೆ ನಂಬರ್ 22/1ರಲ್ಲಿ ಇರುವ ತಮ್ಮ ಕೃಷಿ ಜಮೀನನ್ನು ರೈಲ್ವೆ ಇಲಾಖೆ ಭೂಸ್ವಾಧೀನ ಮಾಡಿಕೊಂಡಿದ್ದು ನೀಡಿರುವ ಪರಿಹಾರ ಹಣ ಬಹಳ ಕಡಿಮೆಯಾಗಿದೆ ಎಂದು ಸ್ಥಳೀಯ ರೈತರು ಆರೋಪಿಸಿ ಹೆಚ್ಚುವರಿ ಪರಿಹಾರ ನೀಡುವಂತೆ ಗ್ರಾಮದ ಜಿಕೆ ವೆಂಕಟೇಶ್ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಇಲ್ಲವಾದರೆ ಹೋರಾಟದ ಹಾದಿ ಹಿಡಿಯುವುದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ರೈತರ ಮಾಹಿತಿ ಪ್ರಕಾರ ಸರ್ವೆ ನಂಬರ್ 22/1ರಲ್ಲಿ ಒಟ್ಟು 0.37 ಎಕರೆ ಜಮೀನಿನಲ್ಲಿರುವ ಸುಮಾರು 27 ಕುಂಟೆ ಜಮೀನು ರೈಲ್ವೆ ಇಲಾಖೆಯ ಕಾಮಗಾರಿಗಾಗಿ ಭೂಸ್ವಾಧೀನ ಮಾಡಲಾಗಿದೆ. ಈ ಜಮೀನಿನಲ್ಲಿ ಸುಮಾರು 380 ಅಡಿಕೆ ಮರಗಳು, 38 ತೆಂಗಿನ ಮರಗಳು ಹಾಗೂ ಸಾಕಷ್ಟು ಕಾಫಿ ಗಿಡಗಳು ಇದ್ದು ಇವುಗಳೆಲ್ಲವೂ ರೈತರ ಜೀವನಾಧಾರವಾಗಿದ್ದವು ಎಂದರು. ಆದರೆ ರೈಲ್ವೆ ಇಲಾಖೆ ಈ ಜಮೀನಿಗೆ ಕೇವಲ 20 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಘೋಷಿಸಿದ್ದು ಅದು ನಿಜವಾದ ಮೌಲ್ಯಕ್ಕೆ ಹೋಲಿಸಿದರೆ ತುಂಬಾ ಕಡಿಮೆ ಎಂದು ರೈತರು ತಿಳಿಸಿದರು. ಈ ಜಮೀನಿನ ಮೇಲೆ ಅವಲಂಬಿಸಿಕೊಂಡು ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ರೈತ ಕುಟುಂಬಕ್ಕೆ ಈಗ ಮತ್ತೊಂದು ಜಮೀನು ಇಲ್ಲದ ಪರಿಸ್ಥಿತಿ ಉಂಟಾಗಿದೆ. ರೈಲ್ವೆ ಇಲಾಖೆಯ ಕಾಮಗಾರಿಗಾಗಿ ಜಮೀನು ಬಿಟ್ಟುಕೊಟ್ಟ ನಂತರ ಕುಟುಂಬದ ಜೀವನೋಪಾಯದ ಮೇಲೂ ಪರಿಣಾಮ ಬಿದ್ದಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ರೈತರಿಗೆ ನ್ಯಾಯಸಮ್ಮತವಾಗಿ ಹೆಚ್ಚುವರಿ ಪರಿಹಾರ ಹಣವನ್ನು ನೀಡುವಂತೆ ರೈಲ್ವೆ ಇಲಾಖೆಗೆ ಆದೇಶಿಸಬೇಕೆಂದು ರೈತರು ಮನವಿ ಮಾಡಿದರು. ಕೃಷಿ ಮತ್ತು ತೋಟಗಾರಿಕೆ ಸಂಬಂಧಿಸಿದ ಬೆಳೆಗಳ ಮೌಲ್ಯ, ಮರಗಳ ಸಂಖ್ಯೆ ಹಾಗೂ ಜಮೀನಿನ ನಿಜವಾದ ಮೌಲ್ಯವನ್ನು ಪರಿಗಣಿಸಿ ಸಮರ್ಪಕ ಪರಿಹಾರ ನೀಡಬೇಕೆಂಬುದು ಅವರ ಆಗ್ರಹವಾಗಿದೆ. ಸ್ಥಳೀಯ ರೈತರು ಮತ್ತು ಗ್ರಾಮಸ್ಥರು ಕೂಡ ಈ ವಿಚಾರದಲ್ಲಿ ಸರ್ಕಾರ ಹಾಗೂ ರೈಲ್ವೆ ಇಲಾಖೆ ಗಮನ ಹರಿಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟದ ದಾರಿ ಹಿಡಿಯಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದು ಎಚ್ಚರಿಕೆ ನೀಡಿದರು. 50 ಲಕ್ಷ ತನಕ ಹೋಗ್ತಾ ಇದೆ. ಇನ್ನು ಅಡಿಕೆದಲ್ಲ ಎಕರೆಲ್ಲ 60ರಿಂದ 70 ಲಕ್ಷ ತನಕ ಇವಾಗ ಆಲ್ರೆಡಿ ರನ್ನಿಂಗು. ಸರ್, ಈ ಮಟ್ಟದಲ್ಲಿ ಇರೋದ್ರಿಂದ ನಾವು ಇರೋದ್ರಲ್ಲಿ ಒಂದೊಂದು ಎಕರೆ 1.5 ಎಕರೆ ಜಮೀನಿದ್ದು ಅದನ್ನು ಕಳ್ಕೊಂಡು ಸರ್ ಇವಾಗ ಇವರು ವ್ಯಾಲ್ಯೂಯೇಷನ್ ಮಾಡಿದಾರಲ್ಲ ಅದ್ರ ಪ್ರಕಾರ ನಾವು ಅಮೌಂಟ್ ತಗೊಂಡ್ರೆ ಸರ್ ನಾವು ಎಲ್ಲಿಗೆ ಹೋಗ್ಬೇಕಾಗತ್ತೆ ಸ್ವಾಮಿ? ಡ್ಯಾಮ್ ಬೆಳಬೇಕಾಗ್ತದೆ ಸರ್ ಪ್ಲೀಸ್ ಅಲ್ಲ ಸರ್, ಅವರು 12 ಲಕ್ಷ ಮಾಡಿದ್ರೆ ಬಿಟ್ಟರೆ ಗೊತ್ತಿಲ್ಲ, ನಮಗೆ ಇನ್ನೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಸರ್ಕಾರದ ವತಿಯಿಂದ ನಮ್ಮ DC ಅವರಲ್ಲಿ AC ಅವರ ಗಮನ ನಾವು ಕೇಳಕ್ಕೆ ಹೋದಾಗ ನಿಮ್ಮ ರಿಜಿಸ್ಟರ್ ಆಫೀಸಲ್ಲಿ ಏನು ವ್ಯಾಲ್ಯೂ ಇದೆ ಒಂದು ಎಕರೆಗೆ ಅದ್ರ 4 ಪಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಅದರಲ್ಲೂ ಕನ್ಸಲ್ಟ್ ಮಾಡಿದ್ದೀವಿ. ಸರ್ ದಯವಿಟ್ಟು ಕೈ ಮುಗಿದು ಹೇಳ್ತೀವಿ ನೋಡಿ, ಆ ಇವತ್ತಿನ ವ್ಯಾಲ್ಯೂ ನೀವು ತಗೊಳ್ಬೇಡಿ. ಯಾಕಂದರೆ ಇವತ್ತು ವ್ಯಾಲ್ಯೂ ತಗೊಂಡ್ರೆ ನಾವು ರೈತರು ಸರ್ಕಾರದ ಫೀಸ್ ಕಟ್ಟೋಕ್ಕಾಗ್ದಲೆ 4 ಲಕ್ಷ 3 ಲಕ್ಷ 5 ಲಕ್ಷ ತನಕ ಬರ್ಸ್ಕೊಂಡು ನಿಮಗೆ ಫೀಸ್ ಕಟ್ಟಿ ಬೇರೆ ಒಳ ವಿಚಾರದಲ್ಲಿ ನಾವು ಅಮೌಂಟ್ ಅವರಿಗೆ ಬೇಕಾದಷ್ಟು ಕೊಟ್ಟಿದ್ದೀವಿ. ಏನು ಇವತ್ತಿನ ವ್ಯಾಲ್ಯೂಗೆ 40 ಲಕ್ಷ ತನಕಲೂ ತಗೊಂಡಿದ್ದಾರೆ, ಕೊಟ್ಟಿದ್ದೀವಿ. ಅದನ್ನು ಬಿಟ್ಬಿಟ್ಟು ನಮಗೆ ಇವತ್ತು ಸೋಷಿಯಲ್ ಏನು ಜನರಲ್ಲಾಗಿ ಏನು ನಡೀತಾ ಇದೆ ಅದನ್ನು ಕನ್ಸಲ್ಟ್ ಮಾಡಿ ನಮಗೆ ಅಮೌಂಟ್ ಕೊಡಿ ಅಂತ ನಾವು ಒತ್ತಾಯ ಮಾಡಿದಾಗ ನಮಗೆ ಆಗೋದಿಲ್ಲ, ಹಂಗಾಗಲ್ಲ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲದೆ ಸರ್ ನಂಗೆ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ಮಂಜೇಗೌಡ, ಚಿದಾನಂದ್, ಯೋಗೀಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.